ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ಚಿಕನ್ ಬಸ್ಸಾರು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಫಸ್ಟ್ ಒಂದು ಪ್ಯಾನ್ನಲ್ಲಿ 3 ಸ್ಪೂನ್ ಅಕ್ಕಿಯನ್ನು ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕಲರ್ ಚೇಂಜ್ ಆಗುವ ತನಕ. ನಂತರ ಅದೇ ಪ್ಯಾನ್ನಲ್ಲಿ 3 ಚಕ್ಕೆ, 3 ಲವಂಗ ಮತ್ತು ಸ್ವಲ್ಪ ಚಿಲ್ಲಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವೆಲ್ಲವನ್ನು ಸೇರಿಸಿ ಜಾರ್ನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪೌಡರ್ನ ಮಾಡ್ಕೋಬೇಕು. ಆಮೇಲೆ ಚಿಕನ್ನ ತಗೊಂಡು ಚೆನ್ನಾಗಿ ತೊಳೆದು ಅದನ್ನು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ 2 ಗ್ಲಾಸ್ ನೀರನ್ನು ಹಾಕಿ 2 ವಿಸಿಲ್ ಚೆನ್ನಾಗಿ ಕೂಗಿಸ್ಕೊಂಡು ಒಂದು ಸೈಡಲ್ಲಿ ಇಟ್ಕೋಬೇಕು. ಆಮೇಲೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಹಸಿ ಈರುಳ್ಳಿನ ಸ್ವಲ್ಪ ಇವೆಲ್ಲವನ್ನು ಜಾರ್ನಲ್ಲಿ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಕೊಬ್ಬರಿನ ಚೆನ್ನಾಗಿ ಸಣ್ಣ ಸಣ್ಣಕ್ಕೆ ಹಚ್ಕೋಬೇಕು. ಇದನ್ನು ಸಹ ಜಾರ್ನಲ್ಲಿ ಸೇರಿಸ್ಕೊಂಡು ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಆಮೇಲೆ 2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೋಬೇಕು. ಆಮೇಲೆ 2 ಸ್ಪೂನ್ ಧನಿಯಾ ಪೌಡರ್ನ ಹಾಕ್ಕೋಬೇಕು. ಅದಾದ ನಂತರ 2 ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಹಚ್ಕೊಂಡು ಒಂದು ಪ್ಯಾನಲ್ಲಿ ಸೇರಿಸಿ ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸಿ ಚೆನ್ನಾಗಿ ರೆಡ್ಡಿಶ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡಿದ ಈರುಳ್ಳಿಯನ್ನು ಅದೇ ಜಾರಿಗೆ ಸೇರಿಸಿ ಚೆನ್ನಾಗಿ ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಕೋಬೇಕು. ಇದಾದಮೇಲೆ ನಾವು ಫಸ್ಟೇ ಕೂಗಿಸಿಟ್ಕೊಂಡಿರುವಂತಹ ಚಿಕನ್ನ ತೆಗೆದುಬಿಟ್ಟು ಅದರಲ್ಲಿರುವಂತಹ ನೀರನ್ನೆಲ್ಲ ಸಪ್ರೇಟಾಗಿ ಬಗ್ಗಿಸ್ಬಿಡಬೇಕು. ಚಿಕನ್ ಸಪ್ರೇಟ್ ಮಾಡಬೇಕು. ಆಮೇಲೆ ಆ ಚಿಕನ್ನ ತಗೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೋಬೇಕು. ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಗ್ರೈಂಡ್ ಮಾಡಿಟ್ಕೊಂಡ ಪೇಸ್ಟ್ನ ಸೇರಿಸ್ಕೊಂಡು ನಾವು ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಅದಾದಮೇಲೆ ಇನ್ನೊಂದು ಸೈಡಲ್ಲಿ ರಾತ್ರಿ ಇಡೀ ನೆನೆಸಿರುವಂತಹ ಕಡಲೆಯನ್ನು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸಿ 3 ವಿಸಿಲ್ ಚೆನ್ನಾಗಿ ಕೂಗಿಸ್ಕೋಬೇಕು. ಒಂದು ಕಡೆ ಚಿಕನ್ನು ಮಸಾಲೆಯಲ್ಲಿ ಚೆನ್ನಾಗಿ ಬೇಯ್ತಾ ಇರಬೇಕು, ಇನ್ನೊಂದು ಕಡೆ ಕಡಲೆನ ನಾವು ರೆಡಿ ಮಾಡ್ಕೋಬೇಕು. ಇದಾದಮೇಲೆ ಚಿಕನ್ಗೆ ಚೆನ್ನಾಗಿ ಮಸಾಲೆ ಎಲ್ಲ ಇಡ್ಕೋಬೇಕು. ಆ ಥರ ಚೆನ್ನಾಗಿ ಬೇಯಿಸಿದ ನಂತರ ಚಿಕನ್ನಲ್ಲಿರುವಂತಹ ಮಸಾಲೆ ಅಂದರೆ ಸಾಂಬಾರನ್ನೆಲ್ಲ ನಾವು ಸಪ್ರೇಟಾಗಿ ಬಗ್ಗಿಸ್ಕೋಬೇಕು. ಸಾಂಬಾರೆಲ್ಲ ಸಪ್ರೇಟಾಗಿ ಬಗ್ಗಿಸ್ಕೊಂಡ್ಮೇಲೆ ಒಂದು ಸೈಡ್ ಚಿಕನ್ ಇರುತ್ತೆ, ಇನ್ನೊಂದು ಸೈಡು ಸಾಂಬಾರಿರುತ್ತೆ. ಸೊ ಈ ಥರ ಆದಮೇಲೆ ನಮಗೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ. ಸಾಂಬಾರಿಗೆ ಒಗ್ಗರಣೆನ ಸೇರಿಸಿ ಒಂದು ಸೈಡಲ್ಲಿ ಇಟ್ಕೊಂಡ್ಬಿಟ್ರೆ ಅದು ಸಾಂಬಾರು ರೆಡಿ ಆಯಿತು. ನೆಕ್ಸ್ಟ್ ಪಲ್ಯ ನೋಡೋಣ. ಪಲ್ಯ ಯಾವ ರೀತಿ ಮಾಡ್ಕೋಬೇಕು ಅಂತ. ಅದಕ್ಕೆ 2 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆನ ಸೇರಿಸಿ 2 ಗ್ರೀನ್ ಚಿಲ್ಲಿನ ಸಣ್ಣಗೆ ಹಚ್ಕೊಂಡು ಅದನ್ನು ಸೇರಿಸಿ 2 ಸಣ್ಣ ಈರುಳ್ಳಿನ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಅದನ್ನು ಕೂಡ ಸೇರಿಸ್ಬೇಕು. ನಂತರ ನಾವು ಬೇಯಿಸಿಟ್ಕೊಂಡಿರುವಂತಹ ಕಡಲೆನ ಹಾಕ್ಬಿಟ್ಟು ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. 2 ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ನಾವು ಬಗ್ಸಿಟ್ಕೊಂಡಿರುವಂತಹ ಚಿಕನನ್ನು ಅದಕ್ಕೆ ಸೇರಿಸ್ಕೋಬೇಕು. ಚಿಕನ್ನ ಅದಕ್ಕೆ ಸೇರಿಸ್ಕೊಂಡ್ಮೇಲೆ ಒಂದು 2 ನಿಮಿಷ ಫ್ರೈ ಆಗೋಕ್ಕೆ ಬಿಡಬೇಕು. ಚಿಕನ್ನು ಮತ್ತು ಕಡಲೆ, ಈರುಳ್ಳಿ ಎಲ್ಲವೂ ಚೆನ್ನಾಗಿ ಸ್ವಲ್ಪ ಸಾಲ್ಟ್ ಏನಾದರೂ ಸಾಕಾಗಿಲ್ಲ ಅಂದರೆ ಆ್ಯಡ್ ಮಾಡ್ಕೋಬೇಕು. ಇವನ್ನೆಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. 2 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಸಣ್ಣಕ್ಕೆ ಸ್ವಲ್ಪ ಕೊತ್ತಂಬರಿನ ಹಚ್ಕೋಬೇಕು. ಸಣ್ಣ ಕೊತ್ತಂಬರಿ ಹಚ್ಕೊಂಡ್ರೆ ಏನಾಗುತ್ತೆ ಅಂದರೆ ನಾವು ಈ ಚಿಕನ್ ಮೇಲೆ ಚೆನ್ನಾಗಿ ಸಣ್ಣಕ್ಕೆ ಹಚ್ಕೊಂಡಿರೋ ಕೊತ್ತಂಬರಿನ ಆ್ಯಡ್ ಮಾಡಿದಾಗ ಆ ಫ್ಲೇವರ್ ಎಲ್ಲ ಚೆನ್ನಾಗಿ ಇಟ್ಕೊಳುತ್ತೆ. ಆಮೇಲೆ ಇವಾಗ ನಾವು ಫಸ್ಟೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಪೌಡರ್ನ ಈ ಚಿಕನ್ ಮೇಲೆ ಒಂದು 2 ಸ್ಪೂನ್ ನಾವು ಸೇರಿಸ್ಕೋಬೇಕು. ಇದೇ ಈ ಚಿಕನ್ ಬಸ್ಸಾರಿಗೆ ಟೇಸ್ಟ್ ಕೊಡುವಂತಹ ಪೌಡರ್. ಈ ಪೌಡರ್ನ ನಾವು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈ ಪೌಡರ್ ಸಹ ಚಿಕನ್ಗೆ, ಕಡಲೆಗೆ ಎಲ್ಲ ಚೆನ್ನಾಗಿ ಹಿಡಿದಿಟ್ಕೊಂಡ್ಮೇಲೆ ನಾನು ಫಸ್ಟೇ ಹೇಳಿರೋ ಥರ ಸಣ್ಣಕ್ಕೆ ಕೊತ್ತಂಬರಿನ ಹಚ್ಕೊಂಡು ಅದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ತಕ್ಷಣ ಪಲ್ಯ ನಮಗೆ ರೆಡಿ ಆಗುತ್ತೆ. ಇವಾಗ ಚಿಕನ್ ಬಸ್ಸಾರು ಪಲ್ಯ ಎಲ್ಲವೂ ಮುದ್ದೆ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ.